ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿದ್ದೇವೆ. ಮಾಗಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ನಾವು ನೋಡ್ತಾ ಇರ್ಬೋದು, ಸುಮಾರು 50 ಕ್ವಿಂಟಲ್ಗೂ ಹೆಚ್ಚು ಆ ಪ್ರಮಾಣದಲ್ಲಿ ಕಲ್ಲಂಗಡಿ ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಈ ಒಂದು ಕಲ್ಲಂಗಡಿ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇತ್ತು. ಆದರೆ ಇವಾಗ ಅಕಾಲಿಕವಾಗಿ ಮಳೆಯಾಗಿದೆ. ಅದೇ ರೀತಿಯಾಗಿ ವಿದೇಶಕ್ಕೂ ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈ ರೀತಿ ರಾಶಿ ಕೂಡ ಹಾಕ್ಕೊಂಡು ರೈತರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಗೋಪಾಲ್ ಎನ್ನುವ ರೈತ ಸುಮಾರು 4 ಎಕರೆಯಲ್ಲಿ 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರು. ಕಲ್ಲಂಗಡಿ, ಇವಾಗ ಕಲ್ಲಂಗಡಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಇದೆ, ಆದರೆ ಮಾರಾಟವಾಗದೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದರೆ, ಇದನ್ನು ಮಾರಾಟವಾಗದಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲಂಗಡಿ ಕೂಡ ಕೊಳೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ರು, ಆವಾಗ ಸಂಪೂರ್ಣವಾಗಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕೊಳೆತು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದರಲ್ಲೂ ಇವಾಗ ಆಲೆಕಲ್ಲು ಮಳೆ ಮತ್ತು ಅಕಾಲಿಕ ಮಳೆಯಿಂದಾಗಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಕೆಟ್ಟಿದ್ದಾವೆ. ಇವು ಮಾರಾಟ ಕೂಡ ಆಗ್ತಾ ಇಲ್ಲ. ಸ್ಥಳೀಯವಾಗಿ ಮಾರಾಟ ಮಾಡಬೇಕಂತಂದರೆ ಇಲ್ಲಿ ಕೂಡ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಈ ಹಿಂದೆನೂ ಕೂಡ ಇಲ್ಲಿಯ ಹಣ್ಣುಗಳು, ಮಾಗಡಿ ಹಣ್ಣುಗಳು ಕಲ್ಲಂಗಡಿ ಬೆಳೆಯಲು ಬಹಳಷ್ಟು ಫೇಮಸ್ ಈ ಗ್ರಾಮ. ಈ ಹಣ್ಣುಗಳು ಕೂಡ ಬೇರೆ ಬೇರೆ ದೇಶಗಳಿಗೆ ಕೂಡ ರಫ್ತಾಗ್ತಾ ಇತ್ತು. ಇವಾಗ ಒಂದು ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಕೂಡ ರಫ್ತಾಗ್ತಾ ಇಲ್ಲ. ಹೀಗಾಗಿ ರೈತರು ಈ ಬಾರಿ ಸಾಕಷ್ಟು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಮೊದಲೆಲ್ಲ ಎಲ್ಲಿ ಕಳಿಸ್ತಿದ್ರಿ, ಇವಾಗ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಮೊದಲೆಲ್ಲ ನಾವು ವ್ಯಾಪಾರಸ್ಥರು ಬರ್ತಿದ್ವು, ಅವ್ರಿಗೆ ಕೊಟ್ಬಿಡ್ತಿದ್ವಿ ರೀ. ಅವರು ಬೇರೆ ಬೇರೆ ಕಡೆ ಕಳಿಸ್ತಿದ್ರು. ಇವಾಗ ಮಳೆಯ ಜೊತೆಗೆ ಯುದ್ಧ ಜೊತೆಗೆ ಮಳೆ, ಇವೆರಡರಿಂದ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ. ಬಂದಿರತಕ್ಕಂಥ ನಾವು ಕಷ್ಟಪಟ್ಟು 3 ತಿಂಗಳಿಂದ ಬೆಳೆದಿರ್ತಕ್ಕಂಥ ಬೆಳೆ ಏನೈತೆ ಸರ, ಇವತ್ತು ನೀರು ಪಾಲಾಗ್ಬಿಟ್ಟಿದೆ. ಮಳೆಯಾಗಿ ಆಲಿಕಲ್ಲು ಮಳೆಗೆ ಕೆಟ್ಟು ಬಿಡೋದು ಸರ. ಎಷ್ಟು ಎಕರೆ ಬೆಳೆದಿದ್ರಿ ಸರ್ ಈ ಜಮೀನಲ್ಲಿ? ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟು 4 ಎಕರೆ ಜಮೀನು ಸರ್ ಇದು. 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000 ಈ 1,20,000 ತನಕ ಖರ್ಚಾಗೈತೆ ಸರ್ ಅದಕ್ಕೆ. ಈಗ ಲಾಭನೂ ಬರಲಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಮಗೆ. ಲಾಭ ನಿರೀಕ್ಷೆ ಮಾಡೋ ಅಂತ ಹೇಳಿ ಸರ್, ಹಾಕಿದ ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ. ಎಷ್ಟೇ ಇದನ್ನ ಸ್ಟಾಕ್ ಇಟ್ಕೊಂಡಿದ್ದೀರಿ? ಈಗ ಕೊಳತು ಹೋಗ್ತಾ ಇದೆ. ಏನಿಲ್ಲ ಅಂದ್ರೆ 50ರಿಂದ 60 ಟನ್ ಮಾಲ್ ಇದೆ ಸರ್. ಇದು ಎಲ್ಲಿ ಹೋಗ್ತಾನೆ ಇಲ್ಲ ಸರ್, ಮಾರಾಟ ಆಗ್ತಿರಲಿಲ್ಲ. ಯುದ್ಧದ ಭೀತಿಯಿಂದಾಗಿ ಅವರು ಎಕ್ಸ್ಪೋರ್ಟ್ ಆಗ್ತಿಲ್ಲ ಅಂತೇಳಿ ವ್ಯಾಪಾರಸ್ಥರು ಬರ್ತಾ ಇಲ್ಲ ಸರ್. ಕಡೆ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದು ಹೋದ್ರೂ ಮಳೆ ಹಾನಿಗೆ ಅದು ಎಣ್ಣೆ ಕಲ್ಲು ಪೆಟ್ಟು ಬಿಡೋದು, ಹಣ್ಣು ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ ಜನನ ತೊಗೊಳಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಆಗೈತೆ ಸರ್. ಅಧಿಕಾರಿಗಳು ಬಂದಾರ ಜಮೀನಿಗೆ ಏನಾರ ಭೇಟಿ ಕೊಟ್ಟು ಏನಾರ ಪರಿಹಾರದ ಬಗ್ಗೆ ಹೇಳ್ತಿದ್ದಾರೆ ಹೇಗೆ ಅಂತ? ಇವಾಗೆಲ್ಲ ಬಂದಿದ್ದಾರೆ ಸರ್. ಈಗ ಸರ್, ಈಗ ಇಷ್ಟು ಹಾನಿಯಾಗಿದೆ. ಮೊದಲೆಲ್ಲ ವಿದೇಶಕ್ಕೆಲ್ಲ ಕಳಿಸ್ತಿದ್ರು ಮತ್ತು ಸ್ಥಳೀಯವಾಗಿ ಮಾರಾಟ ಮಾಡ್ತಿದ್ರಿ. ಮಳೆಯಾಗೆಲ್ಲ ಡ್ಯಾಮೇಜ್ ಆಗಿದೆ. ಏನು ಸರ್ ರೈತರ ಪರಿಸ್ಥಿತಿ ಅಂತ? ಹೋದ ವಾರ ಆನಿಕಲ್ ಮಳೆಯಾಗಿ ಸ್ವಲ್ಪ ಕೆಟ್ಟಿತ್ತು. ಆಮೇಲೆ ನಂತರ ಇವತ್ತು ನಿನ್ನೆ ಅಕಾಲಿಕ ಮಳೆ ಆಗಿದ್ದರಿಂದ ಮಾಗೆ ಗ್ರಾಮದಲ್ಲಿ 30-35 ಜನಸಂಖ್ಯೆ ನಾವು ಕಲ್ಲಂಗಡಿ ಹಾಕಿರ್ತಾರೆ. ಈಗ ಅದನ್ನು ನಮ್ಮ ಕಂದಾಯ ಇಲಾಖೆ, ತೋಟಗಾರಿಕೆ ಕೂಡಿ ಸರ್ವೆ ಮಾಡಿ ಅದನ್ನು ಪರಿಶೀಲನೆ ಮಾಡ್ಕೊಂಡು ಮುಂದೆ ಪರಿಹಾರಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಂದರೆ ವಿದೇಶಕ್ಕೆಲ್ಲ ಹೋಗ್ತಿತ್ತು, ಈಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ, ಹೋಗ್ಬೇಕಾಯ್ತು. ಈಗ ಅದು ಅಲ್ಲಿ ಇರಾನ್ ಬಿದ್ದಿದ್ದರಿಂದ ಅವರಿಗೆ ತೊಂದರೆ ಆಗಿದೆ ಸರ್ ರೈತರಿಗೆ. ಒಟ್ಟಾರೆ ಹೇಳ್ಬೇಕಂತಂದರೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕಲ್ಲಂಗಡಿ ಬೆಳೆದಂಥ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೀತಾ ಇದ್ದರು, ಸ್ಥಳೀಯವಾಗಿ ಕೂಡ ಮಾರಾಟವಾಗ್ತಾ ಇದ್ದರು. ಆದರೆ ಅಕಾಲಿಕವಾಗಿ ಸುರಿದಂಥ ಮಳೆಯಿಂದಾಗಿ ಕಲ್ಲಂಗಡಿಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾರುಕಟ್ಟೆಯಲ್ಲಿ. ಇದೇ ಹಣ್ಣುಗಳನ್ನು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತಾ ಇದ್ರು. ಇವಾಗ ಆ ರಫ್ತು ಆಗದಂಥ ಪರಿಸ್ಥಿತಿಯಲ್ಲಿ ರೈತರ ಜಮೀನಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಹಾನಿಗೊಳಗಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿದ್ದೇವೆ. ಮಾಗಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಇವಾಗ ನಾವು ನೋಡ್ತಾ ಇರ್ಬೋದು, ಸುಮಾರು 50 ಕ್ವಿಂಟಲ್ಗೂ ಹೆಚ್ಚು ಆ ಪ್ರಮಾಣದಲ್ಲಿ ಕಲ್ಲಂಗಡಿ ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಈ ಒಂದು ಕಲ್ಲಂಗಡಿ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇತ್ತು. ಆದರೆ ಇವಾಗ ಅಕಾಲಿಕವಾಗಿ ಮಳೆಯಾಗಿದೆ. ಅದೇ ರೀತಿಯಾಗಿ
ವಿದೇಶಕ್ಕೂ ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈ ರೀತಿ ರಾಶಿ ಕೂಡ ಹಾಕ್ಕೊಂಡು ರೈತರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಗೋಪಾಲ್ ಎನ್ನುವ ರೈತ ಸುಮಾರು 4 ಎಕರೆಯಲ್ಲಿ 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರು ಕಲ್ಲಂಗಡಿ. ಇವಾಗ ಕಲ್ಲಂಗಡಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಇದೆ, ಆದರೆ ಮಾರಾಟವಾಗದೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದರೆ ಇದನ್ನು ಮಾರಾಟವಾಗದಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲಂಗಡಿ ಕೂಡ ಕೊಳೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ರು ಆವಾಗ ಸಂಪೂರ್ಣವಾಗಿ ಮಾರಾಟವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕೊಳೆತು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದರಲ್ಲೂ ಇವಾಗ ಆನೆಕಲ್ಲು ಮಳೆ ಮತ್ತು ಅಕಾಲಿಕ ಮಳೆಯಿಂದಾಗಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಕೆಟ್ಟಿದ್ದಾವೆ. ಇವು ಮಾರಾಟ ಕೂಡ ಆಗ್ತಾ ಇಲ್ಲ. ಸ್ಥಳೀಯವಾಗಿ ಮಾರಾಟ ಮಾಡಬೇಕಂತಂದರೆ ಇಲ್ಲಿ ಕೂಡ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಈ ಹಿಂದೆನೂ ಕೂಡ ಇಲ್ಲಿಯ ಹಣ್ಣುಗಳು ಮಾಗಡಿ ಹಣ್ಣುಗಳು ಕಲ್ಲಂಗಡಿ ಬೆಳೆಯಲು ಬಹಳಷ್ಟು ಫೇಮಸ್ ಈ ಗ್ರಾಮ. ಈ ಹಣ್ಣುಗಳು ಕೂಡ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗ್ತಾ ಇತ್ತು. ಇವಾಗ ಒಂದು ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಕೂಡ ರಫ್ತಾಗ್ತಾ ಇಲ್ಲ. ಹೀಗಾಗಿ ರೈತರು ಈ ಬಾರಿ ಸಾಕಷ್ಟು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಮೊದಲೆಲ್ಲ ಎಲ್ಲಿ ಕಳಿಸ್ತಿದ್ರಿ, ಇವಾಗ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಮೊದಲೆಲ್ಲ ನಾವು ವ್ಯಾಪಾರಸ್ಥರು ಬರ್ತಿದ್ವು, ಅವ್ರಿಗೆ ಕೊಟ್ಬಿಡ್ತಿದ್ವಿ ರೀ. ಅವರು ಬೇರೆ ಬೇರೆ ಕಡೆ ಕಳಿಸ್ತಿದ್ರು. ಇವಾಗ ಮಳೆಯ ಜೊತೆಗೆ ಯುದ್ಧ ಜೊತೆಗೆ ಮಳೆ, ಇವೆರಡರಿಂದ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ. ಬಂದಿರತಕ್ಕಂಥ ನಾವು ಕಷ್ಟಪಟ್ಟು 3 ತಿಂಗಳಿಂದ ಬೆಳೆದಿರ್ತಕ್ಕಂಥ ಬೆಳೆ ಏನೈತೆ ಸರ, ಇವತ್ತು ನೀರು ಫಲಾಗ್ಬಿಟ್ಟಿದೆ. ಮಳೆಯಾಗಿ ಆಲಿಕಲ್ಲು ಮಳೆಗೆ ಕೆಟ್ಟು ಬಿಡೋದು ಸರ. ಎಷ್ಟು ಎಕರೆ ಬೆಳೆದಿದ್ರಿ ಸರ್ ಈ ಜಮೀನಲ್ಲಿ? ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟು 4 ಎಕರೆ ಜಮೀನು ಸರ್ ಇದು. 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000ರಿಂದ 1,20,000 ತನಕ ಖರ್ಚಾಗೈತೆ ಸರ್ ಅದಕ್ಕೆ. ಈಗ ಲಾಭನೂ ಬರಲಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ನಮಗೆ. ಲಾಭ ನಿರೀಕ್ಷೆ ಮಾಡೋ ಅಂತ ಹೇಳಿ ಸರ್, ಹಾಕಿದ ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ. ಎಷ್ಟೇ ಇದನ್ನ ಸ್ಟಾಕ್ ಇಟ್ಕೊಂಡಿದ್ದೀರಿ? ಈಗ ಕೊಳತು ಹೋಗ್ತಾ ಇದೆ. ಏನಿಲ್ಲ ಅಂದ್ರೆ 50ರಿಂದ 60 ಟನ್ ಮಾಲ್ ಇದೆ ಸರ್. ಇದು ಎಲ್ಲಿ ಹೋಗ್ತಾನೆ ಇಲ್ಲ ಸರ್, ಮಾರಾಟ ಆಗ್ತಿರಲಿಲ್ಲ. ಯುದ್ಧದ ಭೀತಿಯಿಂದಾಗಿ ಅವರು ಎಕ್ಸ್ಪೋರ್ಟ್ ಆಗ್ತಿಲ್ಲ ಅಂತೇಳಿ ವ್ಯಾಪಾರಸ್ಥರು ಬರ್ತಾ ಇಲ್ಲ ಸರ್. ಕಡೆ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದು ಹೋದ್ರೂ ಮಳೆ ಹಾನಿಗೆ ಅದು ಎಣ್ಣೆಕಲ್ಲು ಪೆಟ್ಟು ಬಡ್ದು ಹಣ್ಣು ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ ಜನನ ತೊಗೊಳಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಆಗೈತೆ ಸರ್. ಅಧಿಕಾರಿಗಳು ಬಂದಾರ ಜಮೀನಿಗೆ ಏನಾರ ಭೇಟಿ ಕೊಟ್ಟು ಏನಾರ ಪರಿಹಾರದ ಬಗ್ಗೆ ಹೇಳ್ತಿದ್ದಾರೆ ಹೇಗೆ ಅಂತ? ಇವಾಗೆಲ್ಲ ಬಂದಿದ್ದಾರೆ ಸರ್. ಈಗ ಸರ್, ಈಗ ಇಷ್ಟು ಹಾನಿಯಾಗಿದೆ. ಮೊದಲೆಲ್ಲ ವಿದೇಶಕ್ಕೆಲ್ಲ ಕಳಿಸ್ತಿದ್ರು ಮತ್ತು ಸ್ಥಳೀಯವಾಗಿ ಮಾರಾಟ ಮಾಡ್ತಿದ್ರಿ. ಮಳೆಯಾಗೆಲ್ಲ ಡ್ಯಾಮೇಜ್ ಆಗಿದೆ. ಏನು ಸರ್ ರೈತರ ಪರಿಸ್ಥಿತಿ ಅಂತ? ಹೋದ ವಾರ ಆನಿಕಲ್ ಮಳೆಯಾಗಿ ಸ್ವಲ್ಪ ಕೆಟ್ಟಿತ್ತು. ಆಮೇಲೆ ನಂತರ ನಿನ್ನೆ ಅಕಾಲಿಕ ಮಳೆ ಆಗಿದ್ದರಿಂದ ಮಾಗೆ ಗ್ರಾಮದಲ್ಲಿ 30-35 ಜನಸಂಖ್ಯೆ ಕಲ್ಲಂಗಡಿ ಹಾಕಿರ್ತಾರೆ. ಈಗ ಅದನ್ನ ನಮ್ಮ ಕಂದಾಯ ಇಲಾಖೆ ತೋಟಗಾರಿಕೆ ಕೂಡಿ ಸರ್ವೆ ಮಾಡಿ ಅದನ್ನ ಪರಿಶೀಲನೆ ಮಾಡ್ಕೊಂಡು ಮುಂದೆ ಪರಿಹಾರಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಂದರೆ ವಿದೇಶಕ್ಕೆಲ್ಲ ಹೋಗ್ತಿತ್ತು, ಈಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ. ಹೋಗ್ಬೇಕಾಯ್ತು. ಈಗ ಅದು ಅಲ್ಲಿ ಬಿದ್ದಿದ್ದರಿಂದ ಅವರಿಗೆ ತೊಂದರೆ ಆಗಿದೆ ಸರ್ ರೈತರಿಗೆ. ಒಟ್ಟಾರೆ ಹೇಳ್ಬೇಕಂತಂದರೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕಲ್ಲಂಗಡಿ ಬೆಳೆದಂಥ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತರು ಕಲ್ಲಂಗಡಿ ಬೆಳೀತಾ ಇದ್ರು, ಸ್ಥಳೀಯವಾಗಿ ಕೂಡ ಮಾರಾಟವಾಗ್ತಾ ಇದ್ರು. ಆದರೆ ಅಕಾಲಿಕವಾಗಿ ಸುರಿದಂಥ ಮಳೆಯಿಂದಾಗಿ ಕಲ್ಲಂಗಡಿಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಇದೇ ಹಣ್ಣುಗಳನ್ನು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡ್ತಾ ಇದ್ರು. ಇವಾಗ ಆ ರಫ್ತು ಆಗದಂಥ ಪರಿಸ್ಥಿತಿಯಲ್ಲಿ ರೈತರ ಜಮೀನಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಹಾನಿಗೊಳಗಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.